ಕೇಳುಗರೆ, ನಿಮ್ಮಂಥ ಅಭಿಮಾನಿಗಳು ತೋರುವ ಅಭಿಮಾನ ನಿಮ್ಮನ್ನು ದೇವರ ಸ್ಥಾನದಲ್ಲಿರಿಸುವಷ್ಟು ಅಗಾಧ. ಹೀಗೆ ಒಂದು ನಿಗೂಢ ಅಭಿಮಾನಿಯ ಹುಡುಕಾಟದಲ್ಲಿ ಸಿಲುಕಿದ ಕಥಾನಾಯಕನ ಪಯಣ ಈ ಸಂಚಿಕೆಯ ಪ್ರಸ್ತುತಿ. ಬನ್ನಿ ಅವರೊಟ್ಟಿಗೆ ಸೇರಿ ನಾವು ಹುಡುಕೋಣ. ಸಂಚಿಕೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆಪ್ತರೊಟ್ಟಿಗೆ ಶೇರ್ ಮಾಡಿ. ಕತೆ ಯಾರೇ ನೀ ಅಭಿಮಾನಿ. ರಚನೆ ಸುಮಧ್ವ. ಧ್ವನಿ ಮಂಜುಳಾ. ಅಭಿಮಾನಿಗಳಿಂದ ಬರುವ ಪ್ರತಿಪತ್ರವನ್ನು ಎಷ್ಟೇ ಸಮಯ ಅಭಾವವಿದ್ದರೂ ಒಮ್ಮೆ ನೋಡುವುದು ಆಯುರ್ವೇದ ವೈದ್ಯರಾಗಿಯೂ ಬರಹಗಾರರಾಗಿದ್ದ ವಿ ಗಿರಿಯವರದು ಒಂದು ಉತ್ತಮ ಅಭ್ಯಾಸ. ಅವರೆಂದೂ ಅಭಿಮಾನಿಗಳ ಪತ್ರಗಳನ್ನು ನಿರ್ಲಕ್ಷಿಸಿದವರಲ್ಲ. ಅಭಿಮಾನಿಗಳ ಅನೇಕ ಪತ್ರಗಳಿಂದ ಇವರಿಗೆ ವಿವಿಧ ಸ್ಫೂರ್ತಿ ದೊರಕಿದೆ. ಅಭಿಮಾನಿಗಳ ಭಾವನೆ, ಸಲಹೆ ಮತ್ತು ರೋಗಿಗಳ ನಿಜ ಜೀವನದ ಕಥೆಯನ್ನು ನೈಜವಾಗಿ ಮೂಡಿಸಿ ಅನೇಕ ಕಥೆಗಳನ್ನು ಬರೆದಿದ್ದಾರೆ. ಅವರು ಬರೆಯಲು ಪ್ರಾರಂಭ ಮಾಡಿದ್ದೇ ಅವರ 50ನೇ ವಯಸ್ಸಿನ ನಂತರ. ಮಲೆನಾಡ ಸಣ್ಣ ಊರೊಂದರಲ್ಲಿ ತಮ್ಮ ವೈದ್ಯಕೀಯ ವೃತ್ತಿ ಪ್ರಾರಂಭ ಮಾಡಿದಾಗ ಮನೆಯ ಮುಂದಿದ್ದ ಕೋಣೆಯನ್ನೇ ಕ್ಲಿನಿಕ್ ಮಾಡಿಕೊಂಡು ರೋಗಿಗಳಿಗೆ ಸೇವೆ ಸಲ್ಲಿಸುತ್ತಿದ್ದರು. ಸುತ್ತಮುತ್ತ ಎಲ್ಲೂ ವೈದ್ಯರಿಲ್ಲದೆ ಇವರ ಸೇವೆಯಿಂದ ಅಲ್ಲಿನ ಜನಗಳಿಗೆ ಅಪಾರ ಉಪಕಾರವಾಗಿತ್ತು. ಅವರಿಗೆ ಒಳ್ಳೆಯ ಹೆಸರು ಮತ್ತು ಗೌರವ ಎರಡೂ ಬಂದಿತ್ತು. ಬರವಣಿಗೆ ಅವರ ಹವ್ಯಾಸವಾಗಿರಲಿಲ್ಲ. ಕತೆ ಬರೆಯಲು ಅವರೆಂದೂ ಯೋಚಿಸಿದವರೇ ಅಲ್ಲ. ಬರೆಯಲು ಅವರಿಗೆ ಎಂದೂ ಸಮಯವೇ ಸಿಗುತ್ತಿರಲಿಲ್ಲ. ಅವರಿಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳು. ಮಗಳು ಸುಮಿತ್ರಾ, ಮಗ ಸುದರ್ಶನ. ಸಂಪ್ರದಾಯಸ್ಥ ಕುಟುಂಬ. ತಂದೆ, ತಾಯಿ, ಹೆಂಡತಿ ಮಕ್ಕಳೊಂದಿಗಿನ ಸುಖಿ ಸಂಸಾರ ನಡೆಸುತ್ತಿದ್ದ ಅವರ ಜೀವನದಲ್ಲಿ ಮಗಳ ಮತ್ತು ಮಗನ ಮದುವೆಗಳ ನಂತರ ನಡೆದ ದುರಂತಗಳಿಂದ ಬಹಳ ನೊಂದಿದ್ದರು. ಮನದ ಭಾರ ಇಳಿಸಬೇಕಾಗಿತ್ತು. ಅದಕ್ಕೆ ಸಾಧನವಾಗಿ ಬರವಣಿಗೆ ಪ್ರಾರಂಭವಾಗಿತ್ತು. ಅಂದಿನಿಂದ ಬರವಣಿಗೆ ಅವರಿಗೆ ಸಂಗಾತಿಯಾಯಿತು. ಆಗ ಅವರಿಗೆ 50ರ ಆಸುಪಾಸಿನ ವಯಸ್ಸಾಗಿತ್ತು. ಆಮೇಲೆ ವೈದ್ಯ ವೃತ್ತಿಯೊಂದಿಗೆ ಬರೆದದ್ದೆಲ್ಲ ನೈಜ ಜೀವನಕ್ಕೆ ಹತ್ತಿರವಾಗಿ ಸಾಮಾನ್ಯ ಜನರ ಮನ ಮಿಡಿಯುತ್ತಿತ್ತು. ಉತ್ತಮ ಸಣ್ಣ ಕಥೆಗಳ ಬರಹಗಾರರೆಂದು ಅನೇಕ ಪ್ರಶಸ್ತಿಗಳೂ ಬಂದಿದೆ. ಅವರಿಗೀಗ ಸುಮಾರು 75ರ ಹರೆಯ. 50 ವರ್ಷಗಳ ವೈದ್ಯಕೀಯ ವೃತ್ತಿ ಅನುಭವದೊಂದಿಗೆ ಅವರ ಸಾಹಿತ್ಯ ಜೀವನಕ್ಕೀಗ 25 ವರ್ಷಗಳೇ ತುಂಬಿದೆ. ಈಗ ಉದಯೋನ್ಮುಖ ಯುವ ಕಥೆಗಾರರಿಗಾಗಿ ಖ್ಯಾತ ವಾರಪತ್ರಿಕೆಯೊಂದು ಒಂದು ಅಂಕಣವನ್ನು ಇಟ್ಟಿದೆ. ಆ ಅಂಕಣಕ್ಕೆ ಡಾಕ್ಟರ್ ವಿ ಗಿರಿಯವರು ಕಥೆಯನ್ನು ಬರೆಯುತ್ತಾರೆ. ಪತ್ರಿಕೆಯವರು ಮೊದಲು ಅರ್ಧ ಕತೆ ಪ್ರಕಟಿಸಿ ಅಂತ್ಯವನ್ನು ಯುವ ಬರಹಗಾರರಿಂದ ಕೇಳುತ್ತಾರೆ. ಕಥೆಯನ್ನು ಯುವ ಬರಹಗಾರರು ಪೂರ್ಣಗೊಳಿಸಿ ಕಳಿಸಬೇಕು. ವಾರಪತ್ರಿಕೆಯವರು ಉತ್ತಮವಾದುದನ್ನು ಆರಿಸಿ ಪ್ರಕಟಿಸುತ್ತಾರೆ. ಮುಂದೆ ಬಹುಮಾನಿತ ಬರಹಗಾರರಿಗೆ ಆ ಪತ್ರಿಕೆಯಲ್ಲಿ ಬರೆಯಲು ಅವಕಾಶ ಕಲ್ಪಿಸಲಾಗುತ್ತದೆ. ಯುವ ಬರಹಗಾರರಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ಅವಕಾಶ ನೀಡಲಾಗುತ್ತದೆ. ಈ ಅಂಕಣ ಪ್ರಾರಂಭವಾಗಿ ಡಾಕ್ಟರ್ ಗಿರಿಯವರು ಕತೆ ಬರೆದಿದ್ದಾರೆ. ಗಿರಿಯವರು ಬರೆದ ಕಥೆಯ ಸ್ಥೂಲ ಪರಿಚಯ ಎಲ್ಲರೂ ಸ್ಪಂದಿಸಲು ಅನುಕೂಲವಾಗುವಂಥ ಒಂದು ಸರಳ ಅಂತರ್ಜಾತೀಯ ಪ್ರೇಮಕಥೆ. ಅದನ್ನು ಅವರು ಸಂಪ್ರದಾಯವಾದಿಗಳಿಗೆ ಬೇಸರವಾಗದಂತೆ ಅಂತ್ಯ ಕಾಣಿಸಿದ್ದರು. ಆ ಅಂತ್ಯದಲ್ಲಿ ಆಧುನಿಕ ಮನದ ತುಡಿತ, ಬದಲಾದ ಸಮಾಜದ ಪರಿಸ್ಥಿತಿಗೆ ಪೋಷಕರು ಮನಸ್ಸನ್ನು ಸಿದ್ಧಗೊಳಿಸಿಕೊಳ್ಳಬೇಕಾದ ಅವಶ್ಯಕತೆ ಎಲ್ಲ ಉತ್ತಮ ರೀತಿಯಲ್ಲಿ ನಿರೂಪಿಸಿದ್ದರು. ಅದಕ್ಕೆ ಯುವ ಬರಹಗಾರರು ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯಿಸಿ ಸಂಪಾದಕರು ಹೌಹಾರುವಷ್ಟು ಪತ್ರಗಳು, ಅಂತ್ಯಗಳನ್ನು ಕಳಿಸಿದ್ದರು. ಸಂಪಾದಕರು ಅವುಗಳ ಸಣ್ಣ ಪಟ್ಟಿ ತಯಾರಿಸಲೇ 4 ಜನರನ್ನು ನೇಮಿಸಿದ್ದರು. ಅವರು ಎಲ್ಲಾ ಹುಡುಕಿ 4 ಬರಹಗಳನ್ನು ಮಾತ್ರ ಗಿರಿಯವರಿಗೆ ಕಳಿಸಿದ್ದರು. ಆದರೆ ಅದರೊಂದಿಗೆ ಕಲಾತ್ಮಕವಾದ ಹಸಿರು ಕವರೊಂದು 5ನೆಯ ಪತ್ರವಾಗಿ ಸೇರಿಕೊಂಡು ಡಾಕ್ಟರ್ ಗಿರಿಯವರ ಟೇಬಲ್ಗೆ ಬಂದಿತ್ತು. ಗಿರಿಯವರು ಆ ಪತ್ರಗಳನ್ನು ನೋಡಿದರು. ಒಂದಕ್ಕೆ ಪೋಸ್ಟ್ ಆಫೀಸ್ ಸೀಲ್ ಇಲ್ಲದ್ದು ಮತ್ತು ವಿಶೇಷವಾಗಿದ್ದದ್ದು ತಕ್ಷಣವೇ ಅವರ ಗಮನಕ್ಕೆ ಬಂತು. ಈ ಪತ್ರ ಪತ್ರಿಕೆಯವರ ಕಡೆಯಿಂದ ಬಂದಿಲ್ಲ. ಹಾಗಾದರೆ ಅದು ಇಲ್ಲಿಗೆ ಬಂದಿದ್ದು ಹೇಗೆ? ಬೆಳಗಿನಿಂದ ಹಲವರು ಕ್ಲಿನಿಕ್ಗೆ ಬಂದಿದ್ದರಾದರೂ
ಅವರೆಲ್ಲ ತನಗೆ ಚಿರಪರಿಚಿತರು. ಇಲ್ಲಿಯವರೆಗೆ ಬಂದು ಇಟ್ಟವರಾರು? ಸಂಪಾದಕರು ಕಳಿಸಿದ ಪತ್ರಗಳನ್ನು ತೆರೆದು ಓದತೊಡಗಿದರು. 4 ಪತ್ರಗಳು 4 ಬೇರೆ ಬೇರೆ ಅಂತ್ಯ ಇದ್ದಂತಹವುಗಳು. ಆ 4 ಪತ್ರಗಳಲ್ಲಿ ಒಂದು ಸುಖಾಂತ್ಯ, ಮತ್ತೊಂದು ದುಃಖಾಂತ್ಯ, ಮತ್ತೊಂದು ಬದಲಾವಣೆಗಾಗಿ ಬರೆದದ್ದು, ಮತ್ತೊಂದು ಮನೋವಿಕಾರ ಇರುವವರು ಹೇಳುವಂಥದ್ದು. ಗಿರಿಯವರಿಗೆ ನೀರಸವೆನಿಸಿತು. ಕಥೆ ಬರೆಯುವವರಿಗೆ ಸ್ವಲ್ಪವಾದರೂ ವಾಸ್ತವ ಬದುಕು ಕಷ್ಟಗಳು ಕಂಡಿದ್ದರೆ ಆ ಬರವಣಿಗೆಯಲ್ಲೊಂದಿಷ್ಟು ಗಟ್ಟಿತನವಿರುತ್ತೆ ಅನ್ನಿಸ್ತು. ಪ್ರಾಮಾಣಿಕ ತುಡಿತ ಇಲ್ದಿದ್ರೆ ಕತೆಗೆ ಅಂತ್ಯ ಯಾರೇ ಬರೆದ್ರೂ ನೀರಸ ಆಗತ್ತೆ ಅನ್ನಿಸ್ತು. ಪೋಸ್ಟಲ್ ಸೀಲ್ ಇಲ್ಲದ ಹಸಿರು ಕವರನ್ನು ಅವರು ಪರೀಕ್ಷಿಸುವಂತೆ ನೋಡಿದ್ರು. ಇದನ್ನು ಖಂಡಿತ ಸಂಪಾದಕರು ಕಳಿಸಿಲ್ಲ ಎಂದು ಖಚಿತವಾದರೂ ಕುತೂಹಲದಿಂದ ತೆರೆದು ಓದತೊಡಗಿದ್ರು. ಪ್ರಾರಂಭದ ಒಕ್ಕಣೆಯೇ ಅವರ ಮನಸ್ಸನ್ನು ತಟ್ಟಿತು. ಈ ಕೈಬರಹ ಚಿರಪರಿಚಿತ ಎನ್ನುವಂತಿತ್ತು. ಅವರ ಆ ಭಾವಕ್ಕೆ ಅವರಿಗೇ ನಗು ಬಂದಿತ್ತು. ಓದುತ್ತಾ ಓದುತ್ತಾ ಅವರಲ್ಲಿ ಹೊಸ ಹುಮ್ಮಸ್ಸೊಂದು ಆವರಿಸತೊಡಗಿತು. ಮಾನ್ಯ ಡಾಕ್ಟರ್ ವಿ. ಗಿರಿಯವರೇ, ನಾನು ನಿಮ್ಮ ಮತ್ತು ನಿಮ್ಮ ಬರವಣಿಗೆ ಅಭಿಮಾನಿ. ನಿಮ್ಮನ್ನು ನೋಡಲು ಮಾತಾಡಿಸಲು ಕಾತುರದಿಂದ ಕಾಯುತ್ತಿದ್ದೇನೆ. ಈ ಪತ್ರ ನೀವು ಅರ್ಧ ಬರೆದು ಕಳಿಸಿದ ಕತೆಗೆ ಅಂತ್ಯ ಬರೆಯಲು ಬರೆದದ್ದಲ್ಲ. ನಿಮ್ಮ ಕತೆ ಕಾದಂಬರಿಗಳ ಬಗೆಗೆ ಚರ್ಚಿಸಲು, ನಿಮ್ಮನ್ನು ಅರಿತುಕೊಳ್ಳಲು ಮತ್ತು ನಿಮ್ಮ ಜೀವನದ ಕತೆ ತಿಳಿದುಕೊಳ್ಳಲು. ನಿಮ್ಮ ಮೊದಲ ಕಥೆಯಿಂದ ಹಿಡಿದು ಇಂದಿನವರೆಗೆ ನೀವು ಬರೆದದ್ದನ್ನೆಲ್ಲ ಸಂಗ್ರಹಿಸಿ ಓದಿದ್ದೇನೆ. ನಿಮ್ಮ ಮೊದಲ ಕಥೆ ಲೋಪಾಮುದ್ರೆಯಲ್ಲಿ ಇದ್ದ ಪಾತ್ರಗಳಿಗೆ ಸಂಪ್ರದಾಯಬದ್ಧ ಭಾವ ಮತ್ತು ಹಳೆಯದಕ್ಕೆ ಜೋತು ಬೀಳುವ ಸಂಪ್ರದಾಯ ಬಿಗಿ ಈಗ ನಿಮ್ಮ ಬರಹಗಳಲ್ಲಿ ಬದಲಾಗಿರುವುದು ಎಂದು ನನಗನಿಸುತ್ತೆ. ಆ ಬದಲಾವಣೆ ನನಗೆ ಬಹಳ ಸಂತಸವನ್ನು ಕೊಡುತ್ತೆ. ನಿಮ್ಮ ಮೊದಲ ಕತೆ ಮತ್ತು ಈಗ ನೀವು ಬರೆದಿರುವ ವಾರಪತ್ರಿಕೆಯಲ್ಲಿ ಇರುವ ಕತೆ ಅನೇಕ ರೀತಿಯಲ್ಲಿ ಹೋಲುತ್ತದೆ ಎಂದು ನನ್ನ ಅನಿಸಿಕೆ. ಅದೆಲ್ಲ ಪತ್ರದಲ್ಲೇ ಚರ್ಚಿಸಲು ಸಾಧ್ಯವಿಲ್ಲ. ಅದಕ್ಕೆ ನೀವು ನಿಮ್ಮ ಅಭಿಮಾನಿ ನಿಮ್ಮನ್ನು ಸಂಧಿಸಲೊಂದು ಅವಕಾಶ ಕೊಡಿ. ನೀವು ನಾಳೆ ಮುಂಜಾನೆ 8 ಗಂಟೆಗೆ ನಿಮ್ಮ ಮನೆಯ ಬಾಗಿಲಲ್ಲಿ ಬಂದು ನಿಂತರೆ ನಾನು ನಿಮ್ಮನ್ನು ಬಂದು ಭೇಟಿ ಮಾಡುತ್ತೇನೆ. ಇಂತಿ ನಿಮ್ಮ ಅಭಿಮಾನಿ. ಪತ್ರ ಓದಿದ ಗಿರಿಯವರಿಗೆ ಇಳಿವಯಸ್ಸಿನಲ್ಲೂ ಚಿಕ್ಕ ಮಕ್ಕಳಂತೆ ಉತ್ಸಾಹ ಚಿಮ್ಮಿತು. ಒಂದು ಅವ್ಯಕ್ತ ಆನಂದ. ನಾಳೆ 8 ಗಂಟೆಗೆ ಖಂಡಿತ ಕಾಯುತ್ತೇನೆ ಎಂದುಕೊಂಡರು. ಮಾರನೆಯ ಮುಂಜಾನೆ 1 ತಾಸು ಕಾದರೂ ಯಾರೂ ಬರದಿದ್ದನ್ನು ಕಂಡು ಗಿರಿಯವರಿಗೆ ಕೋಪ ಬಂತು. ಒಬ್ಬ ವೈದ್ಯನ ಸಮಯ ಎಷ್ಟು ಪ್ರಮುಖವೆಂದು ಇವರಿಗೆ ಹೇಗೆ ತಿಳಿಬೇಕು ಎಂದು ತಮ್ಮ ಕೆಲಸದಲ್ಲಿ ತೊಡಗಿಕೊಂಡ್ರು. ಆ ಕಾಗದದ ಕವರ್ ಅಲ್ಲಿಗೆ ಹೇಗೆ ಬಂತೆಂದು ಚಿಂತಿಸುವುದನ್ನು ಮನದಿಂದ ಹಿಂದೆ ತಳ್ಳಿದ್ರು. ಮಧ್ಯಾಹ್ನ ಮತ್ತೆ ಅವರ ಟೇಬಲ್ ಮೇಲೆ ಅದೇ ಹಸಿರು ಬಣ್ಣದ ಲಕೋಟೆ. ಪೋಸ್ಟಲ್ ಸೀಲ್ ಇಲ್ಲದ್ದು ಅದೊಂದೇ. ಅವರಿಗೆ ಆಶ್ಚರ್ಯವಾಯಿತು. ಇದನ್ನು ಇಲ್ಲಿ ಇಟ್ಟವರ್ಯಾರೋ? ತಮ್ಮ ಸಹಾಯಕನನ್ನು ಕರೆದು ಕೇಳಿದರು. ಆತ ತನಗೆ ಗೊತ್ತಿಲ್ಲವೆಂದ. ಅವರಿಗೆ ಕುತೂಹಲ ತಡೆಯಲಾರದೆ ಅದನ್ನು ತೆರೆದು ಓದತೊಡಗಿದರು. ಮಾನ್ಯರೇ, ನನಗೆ ವೈಯಕ್ತಿಕ ಸಮಸ್ಯೆಯಿಂದ ಇಂದು ಬರಲಾಗಲಿಲ್ಲ, ಕ್ಷಮಿಸಿ. ನಿಮ್ಮೆದುರಿಗೆ ನಿಂತರೆ ಚರ್ಚಿಸಲು ಇರಲಿ, ಮಾತನಾಡಲೂ ಆಗುವುದೋ ಇಲ್ಲವೋ ಗೊತ್ತಿಲ್ಲ. ಅದಕ್ಕಾಗಿ ನಾನಂದುಕೊಂಡದ್ದೆಲ್ಲ ಈ ಪತ್ರದಲ್ಲೇ ಹೇಳುತ್ತೇನೆ. ನಿಮ್ಮ ಮೊದಲ ಕಥೆ ಲೋಪಾಮುದ್ರ ನೀವು ಬರೆದು ಸುಮಾರು 20 ವರ್ಷಗಳಾಗಿರಬಹುದು. ಸುಮಾರು 40 ವರ್ಷಗಳ ಹಿಂದಿನ ಸಾಮಾಜಿಕ ಪರಿಸರಕ್ಕೆ ಹೊಂದುವಂತೆ ಬರೆದಿದ್ದೀರಿ. ತುಂಬಾ ಸಂಪ್ರದಾಯಸ್ಥ ಮನೆತನದ ಕತೆ. 1 ಗಂಡು 1 ಹೆಣ್ಣು ಮಗುವಿರುವ ಆ ಮನೆಯಲ್ಲಿ ಆ ಮಕ್ಕಳ ಜೀವನ ಕಟ್ಟುನಿಟ್ಟಿನ ಸಂಪ್ರದಾಯ ಸಂಸ್ಕಾರದ ನೆರಳಿನಲ್ಲೇ ಅರಳುತ್ತಾ ಹೋಗುತ್ತದೆ. ಗಂಡಿನ ಹಿರಿತನ, ಹೆಚ್ಚುಗಾರಿಕೆ, ಹೆಣ್ಣು ತಗ್ಗಿ ಬಗ್ಗಿ ನಡೆವ ರೀತಿ, ಇದೆಲ್ಲ ಆಗಿನ ಕಾಲಕ್ಕೆ ವಾಸ್ತವ ದೃಶ್ಯಗಳ ಮೆರವಣಿಗೆ ಹೊರಡುವಂತೆ ಬರೆದಿದ್ದೀರಿ. ಗಂಡು ಮಗನಿಗೆ ಮದುವೆಯಾಗಿ ಅವನ ಹೆಂಡತಿ ಮೊದಲ ಹೆರಿಗೆಯಲ್ಲಿ ಸಾವನ್ನಪ್ಪಿದ ಕೆಲವೇ ತಿಂಗಳುಗಳಿಗೆ ಮಗನಿಗೆ ಬೇರೆ ಮದುವೆ ಮಾಡುತ್ತಾರೆ. ಅದೇ ಮಗಳು ಮದುವೆಯಾಗಿ ಅವಳ ಗಂಡ ಹಾವು ಕಡಿದು ಸತ್ತಾಗ ಅನಿಷ್ಟ ಜಾತಕದವಳು, ಗಂಡನನ್ನು ನುಂಗಿದವಳು ಎಂದು ಅವಳ ಅತ್ತೆಯ ಮನೆಯವರು ಅವಳನ್ನು ತೌರಿಗೆ ಅಟ್ಟುತ್ತಾರೆ. ಗಂಡನಿಲ್ಲದೆ ಪರರಿಗೆ ಅಪಶಕುನದಂತೆ ಮನೆಗೆ ಭಾರವಾಗಿ ನರಕ ಯಾತನೆ ಅನುಭವಿಸುವ ಹೆಣ್ಣಿಗೆ ಮಾತ್ರ ಸಂಪ್ರದಾಯದ ಚೌಕಟ್ಟು ಹಾಕಿ ಪ್ರಕೃತಿಯ ಸಹಜ ಆಸೆಗಳನ್ನು ನಿಯಂತ್ರಿಸಿ ಬದುಕಲು ಬಲಾತ್ಕರಿಸಲಾಗುತ್ತದೆ. ಸಣ್ಣ ಮಗಳ ಸ್ಥಿತಿಗೆ ತಂದೆ ಮರುಗುವ ಪರಿ ಸಂಪ್ರದಾಯಗಳನ್ನು ತಿದ್ದಲಾರದ
ಧಿಕ್ಕರಿಸಲಾರದ ತಂದೆ ವಿಧವಾ ವಿವಾಹ ನಮ್ಮ ಸಮಾಜ ಒಪ್ಪದ ಕಾರಣ ಮಗಳಿಗೆ ಮರು ವಿವಾಹ ಮಾಡಲು ಒಪ್ಪುವುದಿಲ್ಲ. ಆದರೆ ಅದಕ್ಕಾಗಿ ಹಾದಿ ಬಿಟ್ಟು ಹೋಗದೆ ಮನಸ್ಸನ್ನು ನಿಯಂತ್ರಿಸಿ ವಿರಕ್ತ ಜೀವನಕ್ಕೆ ಮನಸ್ಸು ಸಿದ್ಧಗೊಳಿಸಿಕೊಳ್ಳಲು ಮಗಳಿಗೆ ಬುದ್ಧಿ ಹೇಳುತ್ತಾರೆ. ವಯಸ್ಸಿನ ಸಹಜ ಆಸೆಗಳಿಗೆ ಒಳಗಾಗಿ ಪುರುಷನೊಬ್ಬನಲ್ಲಿ ಅನುರಕ್ತಳಾದ ಸಣ್ಣ ವಯಸ್ಸಿನ ವಿಧವೆ ಮಗಳನ್ನು ಸಂಸಾರದ ಘನತೆ, ಗೌರವ ಮತ್ತು ಸಮಾಜದಲ್ಲಿನ ಸ್ಥಾನಮಾನಗಳಿಗೆ ಹೆದರಿ ಸಾಮಾಜಿಕ ಮೌಲ್ಯಗಳನ್ನು ಅನುಸರಿಸಿ ವಿಧವಾ ವಿವಾಹ ಸಾಧ್ಯವಿಲ್ಲ ಎನ್ನುತ್ತಾನೆ ಅಪ್ಪ. ಮಗಳು ಹಠ ಮಾಡಿದಾಗ ನೀನು ಸತ್ತರೂ ನಾನೀ ಮದುವೆ ಮಾಡಲಾರೆ ಎನ್ನುತ್ತಾನೆ. ಊರಿನ ಸರೀಕರೆದುರಲ್ಲಿ ಮಾನ ಹೋಗುವುದಕ್ಕಿಂತ ನೀನು ಸಾಯುವುದೇ ಸರಿ ಎಂದ ಅಪ್ಪನ ಮಾತಿಗೆ ಊರವರ ಮತ್ತು ಅಪ್ಪನ ಎದುರಲ್ಲೇ ತುಂಬಿ ಹರಿಯುತ್ತಿದ್ದ ಕಾವೇರಿ ನದಿಯಲ್ಲಿ ಸರಸರನೆ ಮುನ್ನಡೆದು ಬಿಡುತ್ತಾಳೆ. ತುಂಬಿ ಹರಿಯುತ್ತಿದ್ದ ನದಿಯಲ್ಲಿ ತೇಲಿಕೊಂಡು ಹೋಗುತ್ತಾಳೆ ಮಗಳು. ಅವಳ ಬಗೆಗೆ ಕನಿಕರಿಸಿದವರು, ಅವಳನ್ನು ಉಳಿಸಲು ಓಡಿದವರಿಗೆ ನದಿಯಲ್ಲಿ ತೇಲಿದ ಅವಳ ಸೀರೆ ಸಿಗುತ್ತದೆ. ಲೋಪವೇ ಇಲ್ಲದ ಲೋಪಾಮುದ್ರೆ ಹೀಗೆ ಅಂತ್ಯವಾಗುತ್ತದೆ. ನೀವೇ ಬರೆದ ನಿಮ್ಮ ಮೊದಲ ಕತೆ ನಿಮಗೆ ಚೆನ್ನಾಗಿ ನೆನಪಿರುತ್ತದೆ. ಕತೆ ನನಗೆ ಅಪೂರ್ಣ ಎನಿಸಿತು. ತಂದೆಯ ಪಾತ್ರ ಕಠೋರ ಎನಿಸಿದರೂ ಆ ಪಾತ್ರದ ಹೃದಯವಂತಿಕೆ ನನ್ನನ್ನು ಬಹಳವಾಗಿ ತಟ್ಟಿತು. ಈ ಕಥೆಯನ್ನು ನೀವು ಬಹಳ ಮತಿಸಿ ಬರೆದಿದ್ದೀರೆಂದು ಹೇಳಬಹುದು. ಮನದ ಭಾವ ಹೊರಬರಲೇಬೇಕಾದಾಗ, ಯಾರ ಬಳಿಯೂ ಅದನ್ನು ಹೇಳಿಕೊಳ್ಳಲಾರದ ಸಂದರ್ಭ ಬಂದಾಗ ಹೀಗೆ ಕಥೆಯಾಗಿ ಮೂಡುತ್ತದೆ ಎನ್ನುವ ಭಾವ ನನಗೆ ಮೂಡಿತು. ತಂದೆ ಮಗಳಿಗೆ ಬುದ್ಧಿ ಹೇಳುವುದು, ಮಗಳು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲಾರದೆ ಮೌನವಾಗಿ ಸಮಾಜದ ಕಟ್ಟುಪಾಡುಗಳನ್ನು ಬದಲಾಯಿಸಲಾಗದೆ ಅಸಹಾಯಕನಾಗುವುದು, ಆದರೂ ಮಗಳ ಮೇಲಿನ ಮಮತೆ ಗೆಲ್ಲುವುದು ಎಂದುಕೊಳ್ಳುವಾಗಲೇ ಸಮಾಜದ ಗೊಡ್ಡು ಸಂಪ್ರದಾಯಕ್ಕೆ ಅನಿವಾರ್ಯವಾಗಿ ಶರಣಾಗುವುದು, ಪ್ರತಿ ಪದವನ್ನು ತುಲನೆ ಮಾಡಿ ಭಾವದೊಂದಿಗೆ ಬರೆದಿದ್ದೀರಿ. ಆ ಕತೆ ನನ್ನ ಮನಸ್ಸನ್ನೆಷ್ಟು ಕಾಡಿತ್ತೆಂದರೆ, ಓದುವ ಮನಸ್ಸು ಇರುವಾಗಲೆಲ್ಲ ನಿಮ್ಮ ಕಥೆಯನ್ನೊಮ್ಮೆ ಓದುತ್ತೇನೆ. ಈಗ ನಿಮ್ಮಲ್ಲಿ ನನ್ನದೊಂದು ಕೋರಿಕೆ. ಈ ಕತೆ ನನಗೆ ಅಪೂರ್ಣ ಎನಿಸಿದೆ. ನಾನು ಪೂರ್ಣ ಮಾಡುತ್ತೇನೆ, ನೀವು ಪೂರ್ಣ ಮಾಡಿ. ಲೋಪಾಮುದ್ರೆ ಪೂರ್ಣಳಾಗಲಿ. ನಾನು ಕೆಲವು ದಿನಗಳಲ್ಲಿ ಮತ್ತೆ ನಿಮ್ಮನ್ನು ಕಾಣುತ್ತೇನೆ, ನಿಮ್ಮ ಮೊದಲ ಕಥೆಯ ಅಂತ್ಯದೊಂದಿಗೆ. ಇತಿ ನಿಮ್ಮ ಅಭಿಮಾನಿ. ಆ ಪತ್ರ ಓದಿ ಮುಗಿಸುವ ವೇಳೆಗೆ ಗಿರಿಯವರ ಕಣ್ಣಲ್ಲಿ ನೀರು ಬಂದಿತ್ತು. ಅವರ ಪ್ರಥಮ ಕತೆ ಅವರದೇ ಕತೆ. ಅವರ ಮಗಳು ಸುಮಿತ್ರಾ ಎಲ್ಲಿ ಕಳೆದು ಹೋದಳು? ತುಂಬಿ ಹರಿಯುತ್ತಿದ್ದ ಕಾವೇರಿ ನದಿಯಲ್ಲಿ ಮುಂದೆ ಮುಂದೆ ನಡೆದು ಹೋಗುತ್ತಿದ್ದ ಮಗಳನ್ನು, ನದಿಯಲ್ಲಿ ತೇಲುತ್ತಿದ್ದ ಮಗಳನ್ನು ದಡದಲ್ಲಿ ನಿಂತು ಹಿಂದಕ್ಕೆ ಕರೆಯದೆ ತಡೆಯದೆ ಅವಳು ಸಾಯಲು ಹೋಗುತ್ತಿದ್ದುದನ್ನು ನಿರ್ಭಾವುಕನಾಗಿ ಕಲ್ಲು ಹೃದಯದಿಂದ ನೋಡುತ್ತಿದ್ದರು. ಅವಳ ಪ್ರೀತಿಯ ವಿಷಯ ತಿಳಿದಿದ್ದ ಕೆಲವು ಹಳ್ಳಿಗರು ಅವಳನ್ನು ಉಳಿಸಲು ದಡದ ಗುಂಟ ಓಡಿದರೂ ಸ್ವಲ್ಪ ದೂರದಲ್ಲಿ ಅವರಿಗೆ ಅವಳ ಸೀರೆಯಷ್ಟೇ ಸಿಕ್ಕಿತ್ತು. ತನ್ನ 21ನೇ ವಯಸ್ಸಿಗೆ ವಿಧವೆ ಪಟ್ಟ ಹೊತ್ತು ಅಪ್ಪನ ಮನೆ ಸೇರಿದ್ದ ಸುಮಿತ್ರಾ ಅಪ್ಪನ ಕ್ಲಿನಿಕ್ಗೆ ಬರುತ್ತಿದ್ದ ಆ ಸೀಮೆಯ ಆರೋಗ್ಯಾಧಿಕಾರಿಯಲ್ಲಿ ಮನಸ್ಸು ನೆಟ್ಟಿದ್ದಳು. ಅವಳು ಶಿವರಾಜು ಬೇರೆ ಜಾತಿ ಎಂದು ತಿಳಿದೂ ಪ್ರೀತಿಸಿದ್ದಳು. ಅವನೂ ಅವಳನ್ನು ಅವಳ ಎಲ್ಲಾ ವಿಷಯ ತಿಳಿದೇ ಇಷ್ಟಪಟ್ಟಿದ್ದ. ಗಿರಿಯವರ ಕಾಲು ಹಿಡಿದು ಬೇಡಿದ್ದ, ನಿಮ್ಮ ಮಗಳನ್ನು ನನಗೆ ಕೊಡಿ, ಅವಳನ್ನು ಜೋಪಾನವಾಗಿ ಕಾಪಾಡುತ್ತೇನೆ. ಇಲ್ಲಿ ನಿಮಗೆ ಸಂಪ್ರದಾಯ, ಜನ ಎಲ್ಲ ಅಡ್ಡಿ ಎಂದರೆ ಇನ್ನೆಂದೂ ಇಲ್ಲಿ ಯಾರ ಕಣ್ಣಿಗೂ ಬೀಳುವುದಿಲ್ಲ ಎಂದು. ನಿಮ್ಮ ಗೌರವಕ್ಕೆಂದು ಕುಂದುಬಾರದಂತೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ಎತ್ತು ಬೇಡಿಕೊಂಡಿದ್ದ. ಎಂತಹ ಒಳ್ಳೆಯ ವ್ಯಕ್ತಿ! ಆಗ ಗಿರಿಯವರಿಗೆ ಅವರ ಅಪ್ಪ ಅಮ್ಮನ ಭಯ, ಸರೀಕರಲ್ಲಿ ಬರಬಹುದಾದ ಕೆಟ್ಟ ಹೆಸರು, ಸಂಪ್ರದಾಯದಂತೆ ನಡೆಯುತ್ತಿಲ್ಲ ಎನ್ನುವ ಅವಹೇಳನ, ಇದರಿಂದ ಮನದಲ್ಲಾದ ಹೋರಾಟಕ್ಕೆ ಸಂಪ್ರದಾಯವೇ ಗೆದ್ದು ಸಾಯುತ್ತೇನೆಂದಿಯಲ್ಲ, ಹೋಗು ಎಂದು ಹೊಸ ನೀರಿನಿಂದ ತುಂಬಿದ್ದ ಕಾವೇರಿ ನದಿ ಎದುರು ಮಗಳನ್ನು ನಿಲ್ಲಿಸಿದ್ದರು. ಅವಳ ಹೊಟ್ಟೆಯಲ್ಲಿ ಅದಾಗಲೇ 6 ವಾರಗಳ ಭ್ರೂಣ ಕೂಡ ಇತ್ತು. ಆದರೂ ಸಣ್ಣ ವಿರೋಧವನ್ನು ವ್ಯಕ್ತಪಡಿಸದೆ ತುಂಬಿ ಹರಿಯುತ್ತಿದ್ದ ನದಿಯಲ್ಲಿ ಸುಂದರಿ ಸುಮಿತ್ರಾ, ಮುದ್ದು ಮಗಳು, ಮುಂದೆ ಮುಂದೆ ನಡೆದು ಹೊರಟೇ ಹೋದಳು. ಗಿರಿಯವರು ಕಲ್ಲು ಹೃದಯದವರಾಗಿ ನೋಡುತ್ತಾ ನಿಂತೇ ಇದ್ದರು. ಇಡೀ ಹಳ್ಳಿಯವರು ಈಗಲೂ ಮನೆತನದ ಗೌರವಕ್ಕಾಗಿ ಮಗಳನ್ನೇ ಬಲಿಕೊಟ್ಟರು ಎಂದು ಹೇಳುತ್ತಾರೆ. ಅದು ಹೊಗಳಿಕೆಯೋ ಇಲ್ಲ ಕ್ರೂರಿಗಳು ಎನ್ನುವ ಭಾವವೋ ತಿಳಿಯುವುದಿಲ್ಲ. ಈಗ ಅದು ಅಪೂರ್ಣ ಕತೆ, ಅದನ್ನು ಪೂರ್ಣಗೊಳಿಸಿ ಎಂದು
ಇವರ್ಯಾರು ಕೆದಕುತ್ತಿರುವವರು? ಏನೂ ತೋರದೆ ಗಿರಿಯವರು ಒಂದೆಡೆ ಮಂಕಾಗಿ ಕುಳಿತಿದ್ದರು. ಅವರ ಮೊಮ್ಮಗ ಅನಂತ ಮುಖದಲ್ಲಿ ಮುಗುಳ್ನಗೆಯೊಂದಿಗೆ ನಡೆದು ಬರುತ್ತಿದ್ದ. ಮೊಮ್ಮಗನ ಮುಖದಲ್ಲಿ ಬಹಳ ದಿನಗಳ ನಂತರ ಗಿರಿಯವರು ಸಂತಸವನ್ನು ಕಂಡು ನಿಟ್ಟುಸಿರು ಬಿಟ್ಟರು. ಮಗ ಸುದರ್ಶನ ಎರಡನೆಯ ಮದುವೆಯಾಗಿ ಮೊದಲ ಹೆಂಡತಿಯ ಮಗು ಅನಂತನನ್ನು ಅಪ್ಪ ಅಮ್ಮನ ಬಳಿಯೇ ಬಿಟ್ಟು ಪಟ್ಟಣಕ್ಕೆ ಹೋಗಿದ್ದ. ಆಮೇಲೆ ಅಲ್ಲಿಂದ ವಿದೇಶಕ್ಕೆ ಹಾರಿದ. ಅನಂತನಿಗೆ ತನ್ನ ಅಪ್ಪ ಬದುಕಿರುವ ವಿಷಯವೇ ಗೊತ್ತಿರಲಿಲ್ಲ. ಆದರೆ ಅವನು ಡಿಗ್ರಿಯ ಕೊನೆಯ ವರ್ಷಕ್ಕೆ ಬಂದಾಗ ಅದ್ಯಾಕೋ ಮಂಕಾಗಿರುತ್ತಿದ್ದ. ಕಾರಣ ತಿಳಿಯಲಾರದೆ ಗಿರಿಯವರು ಅಸಹಾಯಕರಾಗಿದ್ದರು. ಈಗ ಡಿಗ್ರಿ ಮುಗಿದರೂ ಕೆಲಸ ಸಿಗದೆ ಇದ್ದ ಮೊಮ್ಮಗ ಸಂತೋಷದಿಂದಿರುವಾಗ ಈ ಪತ್ರವೆಲ್ಲ ಅವನ ಕಣ್ಣಿಗೆ ಬೀಳುವುದು ಬೇಡವೆಂದು ಎತ್ತಿ ಒಳಗಿಟ್ಟರು. ಕೆಲವು ದಿನ ಆ ಕಥೆಯ ಗುಂಗಿನಲ್ಲೇ ಇದ್ದರೂ ಅದನ್ನು ಪ್ರಯತ್ನಪಟ್ಟು ಮನದ ಮೂಲೆಗೆ ಸರಿಸಿದರು. ಕೆಲವೇ ದಿನಗಳಲ್ಲಿ ಮತ್ತೆ ಆ ಹಸಿರು ಲಕೋಟೆ ಅವರ ಮೇಜಿನ ಮೇಲೆ ಕಂಡಾಗ ಎಲ್ಲ ಕೆಲಸ ಬಿಟ್ಟು ಅದನ್ನು ತೆರೆದು ಓದತೊಡಗಿದರು. ಮಾನ್ಯರೇ, ನಿಮ್ಮ ಮೊದಲ ಕಥೆಗೆ ನಾನು ಸುಖಾಂತ್ಯವನ್ನೇ ಕೊಡುತ್ತಿದ್ದೇನೆ. ನಿಮಗಿಷ್ಟವಾದರೆ ನೀವು ನನಗೆ ಉಡುಗೊರೆಯಾಗಿ ನನ್ನನ್ನು ಸಂಧಿಸಬೇಕು, ನಿಮ್ಮ ಊರಿನ ಕಾವೇರಿ ನದಿಯ ದಡದಲ್ಲಿ. ಇಲ್ಲವಾದಲ್ಲಿ ಗಿರಿಯವರು ಅದನ್ನು ಮುಂದೆ ಓದದೆ ಕಥೆಯ ಅಂತ್ಯ ಓದತೊಡಗಿದರು. ತೇಲಿ ಹೋಗುತ್ತಿದ್ದ ಲೋಪಾಮುದ್ರಳನ್ನು ಎಲ್ಲರೂ ನೋಡುತ್ತಿದ್ದರಾಗಲಿ ಅವಳು ತೇಲಿದ್ದು ಹೇಗೆಂದು ಯಾರೂ ಯೋಚಿಸಲಿಲ್ಲ. ನದಿಯು ಅಲ್ಲಿಂದ ಸ್ವಲ್ಪವೇ ದೂರದಲ್ಲಿ ಕಿರಿದಾದ ಸ್ಥಳದಲ್ಲಿ ಹರಿದು ಮುಂದೆ ಜಲಪಾತವಾಗಿ ಬೀಳುತ್ತಿತ್ತು. ದಡದ ಗುಂಟ ಓಡಿದ ಜನರಿಗೆ ಅವಳ ಸೀರೆ ಜಲಪಾತದಲ್ಲಿ ಬಿದ್ದಿದ್ದು ಕಾಣಿಸಿತ್ತು. ಆದರೆ ಆ ಕಿರುಪ್ರದೇಶದಲ್ಲಿ ಬಲೆ ಮತ್ತು ಹಗ್ಗದೊಂದಿಗೆ ಮೊದಲೇ ತನ್ನ ಪ್ರಿಯಕರಳಿಗೆ ಕಾದಿದ್ದ ಶಿವರಾಜು ಅವಳನ್ನು ಆಚೆ ದಡಕ್ಕೆ ಎಳೆದುಕೊಂಡಿದ್ದ. ಮುಂದೆ ಅವರು ಯಾರ ಕಣ್ಣಿಗೂ ಬೀಳದೆ ರೈಲು ಹತ್ತಿ ಪಟ್ಟಣ ಸೇರಿದ್ದರು. ಲೋಪಾಮುದ್ರಳ ಹೊಟ್ಟೆಯಲ್ಲಿದ್ದ ಮಗುವಿಗೆ ತಾತನ ಹೆಸರಿಡುವುದೆಂದು ಅವರಿಬ್ಬರೂ ನಿರ್ಧರಿಸಿದ್ದರು. ಹುಟ್ಟಿದ್ದು ಹೆಣ್ಣು ಮಗು, ಅದಕ್ಕೆ ಗಿರಿಜೆ ಎಂದು ಹೆಸರಿಟ್ಟರು. ಅವಳನ್ನು ಕರೆಯುವಾಗ ಮಾತ್ರ ಗಿರಿ ಎನ್ನುತ್ತಿದ್ದರು. ಮಗಳು ಬೆಳೆದು ಪ್ರಾಪ್ತ ವಯಸ್ಸಿಗೆ ಬಂದಾಗ ತನ್ನ ಹೆಸರು ಗಿರಿಜೆಯಿಂದ ಗಿರಿಯಾದುದೇಕೆಂದು ಕಾರಣ ತಿಳಿದು ತಾತನನ್ನು ನೋಡಲು ಮೊಮ್ಮಗಳು, ಸಂಪ್ರದಾಯವನ್ನು ಮೆಟ್ಟಿ ಮುಂದೆ ಬರಲಾಗದಿದ್ದರೂ ಮಾನವೀಯತೆಯಲ್ಲಿ ಮೆರೆದ ಅಪ್ಪನನ್ನು ನೋಡಲು ಮಗಳು, ಸಮಾಜವನ್ನು ಎದುರು ಹಾಕಿಕೊಂಡು ಸಾಧಿಸಲಾರದ್ದನ್ನು ಯುಕ್ತಿ ತಿಳಿಸಿ ಸಾಧಿಸಿಕೊಳ್ಳುವಂತೆ ಮಾಡಿದ ಮಾವನನ್ನು ನೋಡಲು ಅಳಿಯ, ಎಲ್ಲರೂ ಆ 25 ವರ್ಷಗಳ ನಂತರ ಲೋಪಾಮುದ್ರಳ ತಂದೆಯ ಮನೆಯ ಬಾಗಿಲಲ್ಲಿ ನಿಂತಿದ್ದರು. ಮಾನ್ಯರೇ, ಕತೆ ನಾನು ಇಲ್ಲಿಗೆ ಮುಗಿಸುತ್ತೇನೆ. ನಿಮಗಿದು ಇಷ್ಟವಾದರೆ ನೀವು ಈ ಅಂತ್ಯಕ್ಕೆ ವಿವರಣೆ ಕೊಟ್ಟು ಮುಂದುವರಿಸಿ ಮುಗಿಸಿ. ನೀವು ನೀಡುವ ವಿವರಣೆ ಕೇಳಲು ನಿಮ್ಮೂರ ನದಿಯ ದಡದ ಅರಳೀಕಟ್ಟೆಯ ಬಳಿ ಕಾಯುತ್ತೇನೆ. ಇತಿ ನಿಮ್ಮ ಅಭಿಮಾನಿ. ಗಿರಿಯವರು ದಿಗ್ಗನೆ ಮೇಲೆದ್ದರು. ಓ ನನ್ನ ಅಭಿಮಾನಿ, ಅಂದು ಕತೆಗೆ ಅಂತ್ಯ ಈ ತೆರನಾಗಿ ಇರಲೆಂದೇ, ನನ್ನ ಮಗಳು ಬದುಕಲೆಂದೇ ಅವಳ ಬಟ್ಟೆಯೊಳಗೆ ಗಾಳಿ ತುಂಬಿದ ಟ್ಯೂಬ್ ಕಟ್ಟಿದ್ದೆ. ಅವಳನ್ನು ಸಿದ್ಧ ಮಾಡಿ ಕಳಿಸುವುದಾಗಿ ಅವಳ ಶಿವರಾಜನಿಗೂ ಹೇಳಿದ್ದೆ. ಅವಳನ್ನು ಅವನು ಉಳಿಸಿಕೊಂಡ ಯಾವ ಕುರುಹೂ ಕಾಣಲಿಲ್ಲ. ಬದುಕಿದ್ದಾರಾ ಎನ್ನುವುದು ತಿಳಿಯಲಿಲ್ಲ. ಆಮೇಲೆ ಕೂಡ ಅವರೆಂದೂ ನನ್ನನ್ನು ಸಂಪರ್ಕಿಸಲಿಲ್ಲ. ಯಾವುದೇ ಗಂಡು ಇಲ್ಲವೇ ಸಮಾಜ ವಿಧವೆಯನ್ನು ಮದುವೆಯಾಗುವುದನ್ನು ಮನಸಾರೆ ಒಪ್ಪದಿರಬಹುದು. ಆದರೆ ಪ್ರತಿ ತಂದೆ ಮಾತ್ರ ಮಗಳು ವಿಧವೆಯಾಗುವುದನ್ನು ಸಹಿಸಲಾರ. ಅವಳು ಚೆನ್ನಾಗಿ ಬಾಳಲಿ, ನನ್ನ ಕರುಳು ಕುಡಿ, ಈ ಗೊಡ್ಡು ಸಂಪ್ರದಾಯಕ್ಕೇಕೆ ಬಲಿಯಾಗಬೇಕೆಂದು ದುಃಖಿಸುತ್ತಾನೆ. ಹೆಣ್ಣಿಗೆ ಬೇರೆ ಗಂಡಿಗೆ ಬೇರೆ ನ್ಯಾಯವೇಕೆ ಅಂತ ಚಿಂತಿಸ್ತಾನೆ. ಅದು ತಂದೆಯ ಸ್ಥಾನದ ಮಹಿಮೆ. ಆ ಭಾವ ಹಿಂದೆ, ಇಂದು ಮತ್ತು ಮುಂದೂ ಹಾಗೆಯೇ ಇತ್ತು, ಇದೇ ಇರುತ್ತದೆ. ತಂದೆಯ ಸ್ಥಾನದಲ್ಲಿ ಸರಿ ಎನಿಸಿದ್ದು ಬೇರೆಯ ಸಂಬಂಧದ ಚೌಕಟ್ಟಿನಲ್ಲಿ ನಿಂತಾಗ ತಪ್ಪೆನಿಸಬಹುದು. ಸಮಾಜವನ್ನು ಎದುರಿಸಿ ಸಂಪ್ರದಾಯವನ್ನು ತಿದ್ದಲಾರದ ಅಸಹಾಯಕ ಸ್ಥಿತಿ. ಆದರೆ ತನ್ನ ಮಗು ಚೆನ್ನಾಗಿರಲೆಂಬ ಅದಮ್ಯ ಆಸೆ, ಅಂತೂ ಆಸೆ ಫಲಿಸಿದೆ. ಯಾರೇ ನೀ, ನನ್ನ ಅಭಿಮಾನಿ, ನನ್ನ ಮಗಳ, ಇಲ್ಲ ಅವಳ ಮಗುವ? ನಿನ್ನನ್ನು ನೋಡುವ ಆಸೆ ತಡೆಯದಾಗಿದೆ. ಇದೋ ಬಂದೆ ಎಂದು ಹೊರಟರು. ಹೊರಬಂದಾಗ ಅನಂತನ ನೆನಪಾಯಿತು. ಅವನನ್ನೂ ಕರೆದೊಯ್ಯೋಣವೆಂದುಕೊಂಡರೂ ಅವನು ಮನೆಯಲ್ಲೆಲ್ಲೂ ಕಾಣಲಿಲ್ಲ. ನದಿಯ ದಡಕ್ಕೆ ಬಂದರೆ ಅನಂತನೊಂದಿಗೆ ಪ್ರಾಯದ ಹುಡುಗಿ ಮಾತನಾಡುತ್ತಾ ನಿಂತಿದ್ದಾಳೆ. ಹೊರಟಾಗಿನ ಉತ್ಸಾಹ ಸ್ವಲ್ಪ ಇಳಿದಂತಾಯಿತು. ಇವನಿಗೆ ಯಾವುದೀ ಹೊಸಗಳಿತನ ಅನಿಸಿದ್ರೂ ತಾಳ್ಮೆ ಕಳೆದುಕೊಳ್ಳದೆ ಹತ್ತಿರ ಬಂದರು.
ಅಜ್ಜ, ಇವಳು ನನ್ನ ಗೆಳತಿ ಗಿರಿಜಾ. ಅನಂತ ಪರಿಚಯ ಮಾಡಿಸಿದ್ದ. ಗಿರಿಯವರು ಒಂದೇ ಕ್ಷಣ ಮೌನವಾಗಿದ್ದರು. ನಂತರ ಇಬ್ಬರನ್ನೂ ಒಮ್ಮೆ ನೋಡಿ, ಹಸಿರು ಕವರ್ ನನ್ನ ಟೇಬಲ್ ಮೇಲೆ ತಂದಿರಿಸುತ್ತಿದ್ದ ಪೋಸ್ಟ್ಮ್ಯಾನ್ ಅನಂತನೇನಾ ಅಂತ ಮೊಮ್ಮಗನ ಕಡೆ ಹಾಸ್ಯದ ನಗೆ ಬೀರಿದರು. ನಂತರದಲ್ಲಿ, ಬರೀ ಗೆಳೆತನವಾ ಇಲ್ಲ ಪ್ರೀತಿಯಾ? ಮೊಮ್ಮಗ ಅನಂತನನ್ನು ಪ್ರಶ್ನಿಸಿದ್ದರು. ಗಿರಿಜಾ ಅವರ ಕಾಲಿಗೆ ನಮಸ್ಕರಿಸಿ, ನೀವು ಒಪ್ಪಿದರೆ ನಮ್ಮ ಪ್ರೀತಿಯನ್ನು ಮದುವೆಯಲ್ಲಿ ಕೊನೆಗಾಣಿಸುತ್ತೇವೆ. ಗಿರಿಯವರು ಸಂತೋಷದಿಂದಲೇ ಕೇಳಿದರು, ನೀನೇನಾ ನನ್ನ ಅಭಿಮಾನಿ? ನನ್ನ ಮಗಳು ಅಳಿಯ ಎಲ್ಲಿ? ನಿನ್ನ ತಂದೆ ತಾಯಿಯರು? ಅವರು ಅಷ್ಟು ನುಡಿಯುವ ವೇಳೆಗೆ ಮರದ ಹಿಂದಿನಿಂದ ಸುಮಿತ್ರಾ, ಶಿವರಾಜು ಹೊರಬಂದರು. ಅವರು ನಮಸ್ಕರಿಸಲು ಬಂದವರನ್ನು ಎತ್ತಿ ಎದೆಗಪ್ಪಿಕೊಂಡರು ಗಿರಿಯವರು. ಎಲ್ಲರ ಕಣ್ಣಲ್ಲೂ ನೀರು. ಮಗಳು ಸುಮಿತ್ರಾ ಅಪ್ಪನಿಗೆ, ಅಪ್ಪ, ಅನಂತನನ್ನು ಪ್ರೀತಿಸುತ್ತಿದ್ದೇನೆ ಎಂದು ನನ್ನ ಮಗಳು ಹೇಳಿದಾಗ, ಅವನ ವಿವರ ತಿಳಿದಾಗ ನನಗೆ ಅತೀ ಸಂತೋಷ, ಆಶ್ಚರ್ಯ ಎಲ್ಲ ಆಯಿತು. ಅವನನ್ನು ನೋಡಿದಾಗ ಅವನು ನನ್ನ ಅಣ್ಣನ ಮಗ ಅಂತ ತಿಳಿತು. ನನಗೆ ನಿಮ್ಮನ್ನು ನೋಡಿದಷ್ಟೇ ಸಂತೋಷವಾಯಿತು. ನನ್ನ ಮಗಳಿಗೆ ಹಿಂದಿನ ಕಥೆಯೆಲ್ಲ ಹೇಳಿ, ಬೇಡ ಮಗು, ಈ ಮದುವೆ ಮತ್ತೆ ಅಂತರ್ಜಾತೀಯದಾಗುತ್ತೆ, ತಾತನಿಗೆ ಮತ್ತೆ ಬೇಸರವಾಗುತ್ತೆ ಅಂತ ತಿಳಿ ಹೇಳಿದೆ. ಅವಳು ತುಂಬ ಹಠ ಮಾಡಿದ್ದಲ್ಲದೆ ಈಗ ನೀವು ತುಂಬ ಬದಲಾಗಿದ್ದೀರೆಂದು ಅವಳೇ ನಿಮ್ಮ ಬರಹಗಳನ್ನು ನೋಡಿ ಹೇಳಿದಳು. ಅಪ್ಪ, ಈ ಮದುವೆಗೆ ನೀವು ಒಪ್ಪುತ್ತೀರಾ? ಪ್ರಶ್ನೆ ಮಾಡಿದ್ದಳು ಮಗಳು. ಗಿರಿಯವರು ಮುಗುಳ್ನಗೆಯೊಂದಿಗೆ ಕಣ್ತುಂಬಿ ನುಡಿದರು. ನಿನ್ನ ಮದುವೆಗೆ ಒಪ್ಪಿಕೊಂಡಿದ್ದೆ ಮಗಳೇ, ಆದರೆ ಸಮಾಜವನ್ನು ಎದುರಿಸಿ ಮಾಡುವ ಧೈರ್ಯ ಅಂದು ಇರಲಿಲ್ಲ. ಈಗ ಆ ಸಮಸ್ಯೆ ಇಲ್ಲ. ಈಗ ನನ್ನ ಮೊಮ್ಮಗಳು ಚೆನ್ನಾಗಿರುವುದಷ್ಟೇ ನನ್ನ ಗುರಿ. ಮಗಳೇ, 25 ವರ್ಷದ ಹಿಂದೆ ಮಾಡಲಾಗದ್ದನ್ನು ಈಗ ಧೈರ್ಯವಾಗಿ ಮಾಡುತ್ತೇನೆ. ಮನಸ್ಸುಗಳು ಒಂದಾದ ಮೇಲೆ ಉಳಿದೆಲ್ಲ ಗೌಣವಾಗುತ್ತದೆ. ಈ ಸಂಪ್ರದಾಯ, ಸಮಾಜ ಎಲ್ಲ ನಮ್ಮ ಅನುಕೂಲಕ್ಕಾಗಿ ಮತ್ತು ಶಿಸ್ತಿನ ಸುಖ ಜೀವನಕ್ಕಾಗಿ. ಕಾಲ ಉರುಳಿದಂತೆ ಎಲ್ಲ ಬದಲಾಗುತ್ತೆ. ಒಳ್ಳೆಯ ವಿಚಾರ ಮಾತ್ರವೇ ಸ್ಥಿರವಾಗಿ ಉಳಿಯುತ್ತೆ. ಅಲ್ಲಿ ಜಾತಿ, ಹೆಣ್ಣು ಗಂಡು ಎನ್ನುವ ಭೇದವೇನಿರೋದಿಲ್ಲ. ನನ್ನ ಅಭಿಮಾನಿ ನನ್ನ ಬರಹ ಕಂಡೇ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಿರುವುದು ನನಗೆ ತುಂಬ ಹೆಮ್ಮೆಯ ವಿಷಯ. ಅವಳನ್ನು ನಾನು ನನ್ನ ಮೊಮ್ಮಗನ ಹೆಂಡತಿಯಾಗಿ ಸ್ವೀಕರಿಸ್ತೀನಿ. ಅನಂತ, ಗಿರಿಜಾ ಇಬ್ಬರನ್ನು ತಮ್ಮೆರಡೂ ತೋಳುಗಳಲ್ಲಿ ಬಳಸಿ ಹಿಡಿದರು ಗಿರಿಯವರು. ಈ ರೀತಿ ಅಭಿಮಾನಿಯೊಬ್ಬರಿಂದ ಗಿರಿಯವರ ಅಪೂರ್ಣ ಕಥೆಯೊಂದು ಸುಖಾಂತ್ಯದ ಪೂರ್ಣತೆ ಕಂಡಿತು.